ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೋತ್ತರಗಳು. ಸಾಮಾನ್ಯ ವಿಜ್ಞಾನ. ಬಯಾಲಜಿ ಎಂಬ ಪದದ ಅರ್ಥ ತಿಳಿಸಿ. ಉತ್ತರ: ಬಯಾಲಜಿ ಎಂಬ ಪದವು ಗ್ರೀಕ್ನ ಬಯೋಸ್ ಮತ್ತು ಲಾಗೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಬಯೋಸ್ ಎಂದರೆ ಜೀವ ಎಂದರ್ಥ ಮತ್ತು ಲಾಗೋಸ್ ಎಂದರೆ ಅಧ್ಯಯನ ಎಂದರ್ಥ. ಯಾವ ಶತಮಾನದಲ್ಲಿ ಜೀವಶಾಸ್ತ್ರವು ಸ್ವತಂತ್ರ ಅಧ್ಯಯನವಾಗಿ ಬೆಳೆಯಿತು? ಉತ್ತರ: 19ನೇ ಶತಮಾನದಲ್ಲಿ ಜೀವಶಾಸ್ತ್ರವು ಒಂದು ಸ್ವತಂತ್ರ ಅಧ್ಯಯನವಾಗಿ ಬೆಳೆಯಿತು. ಜೀವಿಗಳು ಯಾವ ಮೂಲ ಘಟಕಗಳಿಂದ ನಿರ್ಮಾಣವಾಗಿವೆ? ಉತ್ತರ: ಜೀವಿಗಳು ಜೀವಕೋಶಗಳು ಎಂಬ ಮೂಲ ಘಟಕಗಳಿಂದ ನಿರ್ಮಾಣವಾಗಿವೆ. ಜೀವಿಗಳು ಬೆಳೆಯುತ್ತವೆ, ಆದರೆ ನಿರ್ಜೀವಿಗಳು ಉತ್ತರ: ಬೆಳೆಯುವುದಿಲ್ಲ. ನಿರ್ಜೀವಿ ವಸ್ತುಗಳಲ್ಲಿ ಯಾವ ಬೆಳವಣಿಗೆ ಕಂಡುಬರುತ್ತದೆ? ಉತ್ತರ: ನಿರ್ಜೀವಿ ವಸ್ತುಗಳಲ್ಲಿ ಬಾಹ್ಯ ಬೆಳವಣಿಗೆ ಕಂಡುಬರುತ್ತದೆ. ಅಪರ್ಯಾವರ್ತ್ಯ ಪ್ರಕ್ರಿಯೆ ಎಂದರೇನು? ಉತ್ತರ: ಅಪರ್ಯಾವರ್ತ್ಯ ಪ್ರಕ್ರಿಯೆ ಎಂದರೆ ಸೈಟೋಪ್ಲಾಸ್ಮಂನಲ್ಲಿ ಒಮ್ಮೆ ಉಂಟಾದ ಹೆಚ್ಚಳ ಕಡಿಮೆ ಆಗದಿರುವ ಪ್ರಕ್ರಿಯೆಗೆ ಅಪರ್ಯಾವರ್ತ್ಯ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಸಸ್ಯಾಹಾರಿಗಳು ಎಂದರೇನು? ಉತ್ತರ: ಕೆಲವು ಪ್ರಾಣಿಗಳು ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಇವುಗಳಿಗೆ ಸಸ್ಯಾಹಾರಿಗಳು ಎಂದು ಕರೆಯುತ್ತಾರೆ. ಮಾಂಸಾಹಾರಿಗಳು ಎಂದರೇನು? ಉತ್ತರ: ಕೆಲವು ಪ್ರಾಣಿಗಳು ಮಾಂಸವನ್ನು ಆಹಾರವಾಗಿ ಸ್ವೀಕರಿಸುತ್ತವೆ. ಇಂತಹ ಪ್ರಾಣಿಗಳಿಗೆ ಮಾಂಸಾಹಾರಿ ಪ್ರಾಣಿಗಳು ಎನ್ನುವರು. ಮೀನಿನ ಉಸಿರಾಟದ ಅಂಗ ಯಾವುದು? ಉತ್ತರ: ಮೀನಿನ ಉಸಿರಾಟದ ಅಂಗ ಕಿವಿರು. ಕೀಟಗಳ ಉಸಿರಾಟದ ಕೇಂದ್ರ ಯಾವುದು? ಉತ್ತರ: ಕೀಟಗಳ ಉಸಿರಾಟದ ಕೇಂದ್ರ ಟ್ರೇಕಿಯ. ಚರ್ಮದ ಮೂಲಕ ಉಸಿರಾಡುವ ಪ್ರಾಣಿ ಯಾವುದು? ಉತ್ತರ: ಚರ್ಮದ ಮೂಲಕ ಉಸಿರಾಡುವ ಪ್ರಾಣಿ ಕಪ್ಪೆ. ಸಸ್ಯಗಳಲ್ಲಿ ಉಸಿರಾಟ ಯಾವುದರ ಮೂಲಕ ನಡೆಯುತ್ತದೆ? ಉತ್ತರ: ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಉಸಿರಾಟದ ಪ್ರಕ್ರಿಯೆ ನಡೆಯುತ್ತದೆ. ಜೀವಿಗಳು ಸಾಮಾನ್ಯವಾಗಿ ಚಲನೆಯನ್ನ ಹೊಂದಿರುತ್ತವೆ, ಆದರೆ ಕೆಲವು ಜೀವಿಗಳಲ್ಲಿ ಚಲನೆ ಕಂಡುಬರುವುದಿಲ್ಲ. ಅಂತಹ ಕೆಲವು ಜೀವಿಗಳನ್ನು ಹೆಸರಿಸಿ. ಉತ್ತರ: ಚಲನೆಯನ್ನು ಕಂಡುಬರದ ಜೀವಿಗಳು ಸ್ಪಂಜು, ಹವಳ, ಅನಿಮೋನುಗಳು. ಚಲಿಸುವ ಶೈವಲಗಳನ್ನು ಹೆಸರಿಸಿ. ಉತ್ತರ: ಚಲಿಸುವ ಶೈವಲಗಳು ಕ್ಲಾಮಿಡೋಮೋನಾಸ್ ಮತ್ತು ವಾಲ್ವಾಕ್ಸ್ಗಳು. ಸಸ್ಯಗಳ ಕೆಲವು ಭಾಗಗಳಲ್ಲಿ ಚಲನೆ ಉಂಟಾಗಲು ಕಾರಣ? ಉತ್ತರ: ಬಾಹ್ಯ ಪ್ರಚೋದನೆಗಳು. ಅಮೀಬಾದ ಚಲನಾಂಗವನ್ನು ಹೆಸರಿಸಿ. ಉತ್ತರ: ಅಮೀಬಾದ ಚಲನಾಂಗ ಮಿಥ್ಯಪಾದ. ಕರಬಳ್ಳಿ ಇದು ಯಾವ ಪ್ರಾಣಿಯ ಚಲನಾಂಗವಾಗಿದೆ? ಉತ್ತರ: ಹೈಡ್ರಾ ಎಂಬ ಪ್ರಾಣಿಯ ಚಲನಾಂಗವಾಗಿದೆ. ಪ್ಯಾರಾಮೀಸಿಯಂ ಜೀವಿಯ ಚಲನಾಂಗವನ್ನು ತಿಳಿಸಿ. ಉತ್ತರ: ಪ್ಯಾರಾಮೀಸಿಯಂ ಜೀವಿಯ ಚಲನಾಂಗ ಲೋಮಾಂಗ. ಶಕಾಂಗ ಇದು ಯಾವ ಪ್ರಾಣಿಯ ಚಲನಾಂಗವಾಗಿದೆ? ಉತ್ತರ: ಶಕಾಂಗ ಎಂಬುದು ಯೂಗ್ಲಿನ್ ಎಂಬ ಪ್ರಾಣಿಯ ಚಲನಾಂಗವಾಗಿದೆ. ಜೀವಿತಾವಧಿ ಎಂದರೇನು? ಒಂದು ಜೀವಿಯು ನಿರ್ದಿಷ್ಟ ಕಾಲದವರೆಗೆ ಜೀವಿಸುವುದನ್ನು ಜೀವಿತ ಅವಧಿ ಎಂದು ಕರೆಯುತ್ತಾರೆ. ಬ್ರೆಜಿಲ್ ಕೋನ್ ಫೈನ್ ಎಂಬ ಸಸ್ಯದ ಜೀವಿತಾವಧಿಯನ್ನು ತಿಳಿಸಿ. ಉತ್ತರ: ಬ್ರೆಜಿಲ್ ಕೋನ್ ಫೈನ್ ಸಸ್ಯದ ಜೀವಿತ ಅವಧಿ ಸುಮಾರು 4000 ವರ್ಷದಿಂದ 4500 ವರ್ಷಗಳು. ದೈತ್ಯ ಸಸ್ಯವಾದ ಸಿಕ್ಟೋಯಾ ಎಂಬ ಸಸ್ಯದ ಜೀವಿತ ಅವಧಿ ತಿಳಿಸಿ. ಉತ್ತರ: ಸಿಕ್ಟೋಯಾ ಎಂಬ ಸಸ್ಯದ ಜೀವಿತ ಅವಧಿ 3500. ಬಿಳಿ ಓಕ್ ಸಸ್ಯದ ಜೀವಿತ ಅವಧಿಯನ್ನು ತಿಳಿಸಿ. ಉತ್ತರ: ಬಿಳಿ ಓಕ್ ಸಸ್ಯದ ಜೀವಿತ ಅವಧಿ 500 ವರ್ಷಗಳು. ಆಲದ ಮರದ ಜೀವಿತ ಅವಧಿ ಎಷ್ಟು? ಉತ್ತರ: ಆಲದ ಮರದ ಜೀವಿತ ಅವಧಿ 400 ವರ್ಷಗಳು. ಆಮೆಯ ಜೀವಿತ ಅವಧಿಯನ್ನು ತಿಳಿಸಿ. ಉತ್ತರ: ಆಮೆಯ ಜೀವಿತದ ಅವಧಿ 157 ವರ್ಷಗಳು. ಮಾನವನ ಸರಾಸರಿ ಜೀವಿತ ಅವಧಿ ಎಷ್ಟು? ಉತ್ತರ: ಮಾನವನ ಸರಾಸರಿ ಜೀವಿತದ ಅವಧಿ 100 ವರ್ಷಗಳು. ತಿಮ್ಮಿಗಿಲದ ಜೀವಿತ ಅವಧಿಯನ್ನು ತಿಳಿಸಿ. ಉತ್ತರ: ತಿಮ್ಮಿಗಿಲದ ಜೀವಿತ ಅವಧಿ 60 ವರ್ಷಗಳು. ಕುದುರೆಯ ಜೀವಿತ ಅವಧಿ ಎಷ್ಟು? ಉತ್ತರ: ಕುದುರೆಯ ಜೀವಿತದ ಅವಧಿ 30 ವರ್ಷಗಳು. ಹುಲಿಯ ಜೀವಿತದ ಅವಧಿ ಎಷ್ಟು? ಉತ್ತರ: ಹುಲಿಯ ಜೀವಿತದ ಅವಧಿ 25 ವರ್ಷಗಳು. ನಾಯಿಯ ಜೀವಿತ ಅವಧಿ ಎಷ್ಟು? ಉತ್ತರ: ನಾಯಿಯ ಜೀವಿತದ ಅವಧಿ 15 ವರ್ಷಗಳು. ವರ್ಗೀಕರಣ ಶಾಸ್ತ್ರ ಎಂದರೇನು?
ಉತ್ತರ ಜೀವಿಗಳನ್ನು ಗುರುತಿಸಿ ವರ್ಗೀಕರಿಸಿ ಹೆಸರಿಸುವ ಶಾಸ್ತ್ರಕ್ಕೆ ವರ್ಗೀಕರಣ ಶಾಸ್ತ್ರ ಎಂದು ಕರೆಯುತ್ತಾರೆ. ಗೀಪ್ ಎನ್ನುವುದು ಉತ್ತರ ಇದು ಮೇಕೆ ಮತ್ತು ಕುರಿಗಳ ಸಂತಾನೋತ್ಪತ್ತಿಯಿಂದ ಉಂಟಾದಂತಹ ಒಂದು ಪ್ರಾಣಿ. ಗಂಡು ಸಿಂಹ ಮತ್ತು ಹೆಣ್ಣು ಹುಲಿಗಳ ಸಂತಾನೋತ್ಪತ್ತಿಯಿಂದ ಉಂಟಾದ ಜೀವಿ ಯಾವುದು? ಉತ್ತರ ಲೈಗರ್. ಎಮ್ಮೆ ಮತ್ತು ಹಸುಗಳ ಸಂತಾನೋತ್ಪತ್ತಿಯಿಂದ ಉಂಟಾದಂತಹ ಪ್ರಾಣಿ ಯಾವುದು? ಉತ್ತರ ಕ್ಯಾಟೋಲೋ. ಲೈಗಾನ್ ಇದು ಒಂದು ಉತ್ತರ ಹುಲಿ ಮತ್ತು ಹೆಣ್ಣು ಸಿಂಹಗಳ ಸಂತಾನೋತ್ಪತ್ತಿಯಿಂದ ಉಂಟಾದ ಪ್ರಾಣಿಯಾಗಿದೆ. ಟೊಮ್ಯಾಟೊ ಎಂಬುದು ಉತ್ತರ ಆಲೂಗಡ್ಡೆ ಮತ್ತು ಟೊಮ್ಯಾಟೊಗಳ ನಡುವಿನ ಸಂತಾನೋತ್ಪತ್ತಿಯಿಂದ ಉಂಟಾದಂತಹ ಒಂದು ಸಸ್ಯ. ಕೋಸು ಮತ್ತು ಮುಲ್ಲಂಗಿಯ ನಡುವಿನ ಸಂತಾನೋತ್ಪತ್ತಿಯಿಂದ ಉತ್ತರ ಕ್ಯಾಬೇಜ್ ಉಂಟಾಯಿತು. ವರ್ಗೀಕರಣದ ಮಂಜಲುಗಳನ್ನು ಹೆಸರಿಸಿ. ಉತ್ತರ ಸಾಮಾನ್ಯವಾಗಿ ವರ್ಗೀಕರಣದ ಮಂಜಲುಗಳನ್ನು 7 ಪ್ರಕಾರವಾಗಿ ವಿಂಗಡಿಸಲಾಗಿದೆ. 1 ಸಾಮ್ರಾಜ್ಯ, 2 ವಂಶ, 3 ವರ್ಗ, 4 ಗಣ, 5 ಕುಟುಂಬ, 6 ಜಾತಿ, 7 ಪ್ರಭೇದ. ಮಾನವನ ವೈಜ್ಞಾನಿಕ ಹೆಸರು ತಿಳಿಸಿ. ಉತ್ತರ ಮಾನವನ ವೈಜ್ಞಾನಿಕ ಹೆಸರು ಹೋಮೋಸೆಪಿಯನ್. ಸಿಂಹದ ವೈಜ್ಞಾನಿಕ ಹೆಸರು ತಿಳಿಸಿ. ಉತ್ತರ ಸಿಂಹದ ವೈಜ್ಞಾನಿಕ ಹೆಸರು ಫೆಲಿಸ್ ಲಿಯೋ.